ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಿರ್ಬೋದು, ನಿಮ್ಮ ವಿಚಾರದಲ್ಲಿ ಆ್ಯಕ್ಷನ್ ತಗೋತಾರಾ ಇಲ್ವಾ ಅಂತ ನೋಡೋಣ. ಹಾಗೆ ಈ ಒಂದು ಪ್ರೀತಿ ನಿಮಗೆ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಸೆಂಟ್ ಎಕ್ಸ್ಪಿರಿಟ್ ರಿಚುವಲ್ ಯಾರೆಲ್ಲ ಮಾಡಿಸ್ಬೇಕು ಅನ್ಕೋತಾ ಇದ್ದೀರಾ, ನಿಮ್ಮ ಲವ್ ವಿಚಾರವಾಗಿ ಆಗಿರ್ಬೋದು, ಜಾಬ್, ಬಿಸ್ನೆಸ್ ಆರ್ ಯಾವುದೇ ಒಂದು ವಿಶ್ಗೆ ನೀವು ಸೆಂಟ್ ಎಕ್ಸ್ಪಿರಿಟ್ ರಿಚುವಲನ್ನು ಮಾಡಿಸ್ಬೋದು. ಆ್ಯಂಡ್ ಈ ಒಂದು ರಿಚುವಲ್ ನಿಮ್ಮ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು. ಫಸ್ಟ್ 10 ಸ್ಲಾಟ್ಸ್ ಯಾರು ಬುಕ್ ಮಾಡ್ತಾರೆ ಅವರಿಗಷ್ಟೇ ನಾನು ಈ ಒಂದು ರಿಚುವಲ್ ಮಾಡ್ತಾ ಇರೋದು. ಸೊ ಇಂಟ್ರೆಸ್ಟ್ ಇರೋರು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ವೆಜ್ ವಿಸರ್ ಕ್ರಿಸ್ಟಲ್, ಈ ಒಂದು ಕ್ರಿಸ್ಟಲ್, ಸೊ ಇದು ನ್ಯೂ ಲಾಂಚ್ ಆಗಿರೋದು. ಈ ಒಂದು ಕ್ರಿಸ್ಟಲ್ನ ನೀವು ಹೇಗೆ ಯೂಸ್ ಮಾಡಬೇಕು, ಹೇಗೆ ಪ್ರೇ ಮಾಡಬೇಕು, ಈ ಒಂದು ಕ್ರಿಸ್ಟಲ್ಗೆ ಯಾವ ಥರ ನೀವು ಪ್ರೇ ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಈ ಕ್ರಿಸ್ಟಲ್ ಬಂದು ಸೊಲ್ಯೂಷನ್ ಫೈಂಡರ್ ಹಾಗೆ ವಿಶ್ ಫುಲ್ಫಿಲ್ಮೆಂಟ್ ಅಂತ. ನಿಮ್ಗೆ ಯಾವುದೇ ರೀಜನ್ ಅಂತಂದರೆ ಯಾವುದೇ ವಿಷಯದಲ್ಲಿ ನಿಮಗೆ ದಾರಿನೇ ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಈ ಒಂದು ಕ್ರಿಸ್ಟಲ್ಗೆ ನೀವು ಪ್ರೇ ಮಾಡಿ, ಹಾಗೆ ನಾನು ಹೇಳೋ ಅಂಥದ್ದನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ಸೊಲ್ಯೂಷನ್ ಅಥವಾ ನಿಮಗೊಂದು ಪಾತ್ ಆರ್ ಆಪರ್ಚುನಿಟೀಸ್ ನಿಮ್ಗೆ ಓಪನ್ ಆಗುತ್ತೆ. ಹಾಗೆ ಇದನ್ನು ನೀವು ನಿಮ್ಮ ಲವ್ ರಿಲೇಷನ್ಶಿಪ್ಸ್, ಹೆಲ್ತ್ ಆರ್ ಬಿಸ್ನೆಸ್ ಅಥವಾ ಜಾಬ್ ಎಲ್ಲ ರೀಜನಲ್ಲೂ ನೀವು ಈ ಒಂದು ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು. ಓಕೆ, ಹಾಗೆ ಏನು ಮಾಡಬೇಕು ಅನ್ನೋದು ಪರ್ಸ್ನಲ್ಲಾಗಿ ನಿಮಗೆ ಶೇರ್ ಮಾಡೋದಾಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಒಂದು ಕ್ರಿಸ್ಟಲನ್ನು ಬುಕ್ ಮಾಡ್ಕೊಳ್ಳಿ. ಹಾಗೆ ಇದು ಎನರ್ಜೈಸ್ಡ್ ಆಗಿರುತ್ತೆ, ಸೊ ಯು ಕ್ಯಾನ್ ಬುಕ್. ಓಕೆ, ಇದು ನಾನು ಇಲ್ಲೇ ಇಡ್ತೀನಿ, ಸೊ ನೋಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಕ್ರಿಸ್ಟಲನ್ನು ಬುಕ್ ಮಾಡ್ಕೊಳ್ಳಿ. ತುಂಬ ಜನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೂ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ ಯಾರೆಲ್ಲ ಬುಕ್ ಮಾಡಬೇಕು ಅನ್ಕೋತಾ ಇದ್ದೀರಾ, ಡೆಫಿನೆಟ್ಲಿ ಅವೈಲಬಲ್ ಇದು, ಬುಕ್ ಮಾಡ್ಬೋದು. ಸೊ ಈಗ ಟ್ಯಾರೋ ರೀಡಿಂಗನ್ನು ನೋಡೋಣ. ಆ್ಯಂಡ್ ಆಲ್ಸೋ ಟ್ಯಾರೋ ಕೋರ್ಸ್ ಅವೈಲಬಲ್ ಇದೆ. ಓಕೆ, ಫಸ್ಟ್ ನಿಮ್ಮ ಪಾರ್ಟ್ನರ್ ಅವರ ಮನಸ್ಥಿತಿ ಏನು ನಿಮ್ಮ ಕಡೆಗೆ. ಆ್ಯಂಡ್ ನಿಮ್ಮ ಬಗ್ಗೆ ಯಾವುದಾದ್ರೂ ಆ್ಯಕ್ಷನ್ ಅವರು ತಗೊಳ್ತಾರಾ. ಓಕೆ, ಬ್ಲಾಕಿಂಗಲ್ಲಿ ಇದ್ದೀರಾ ಅಂತ ಬರ್ತಾ ಇದೆ. ಬ್ಲಾಕಿಂಗ್ ಎನರ್ಜಿ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಅಥವಾ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ. ಓಕೆ, ಬಾಟಮ್ ಆಫ್ ದ ಡೆಕ್, 3 ಆಫ್ ಪೆಂಟಿಕಲ್ಸ್. ಓಕೆ, ರೀಡಿಂಗ್ಸ್ ಸ್ಟಾರ್ಟ್ ಮಾಡೋಣ. ಸೊ ಕರೆಂಟ್ಲಿ ಇಲ್ಲಿ ಹೇಳಬೇಕು ಅಂದರೆ ಮೇಜರ್ ಪೀಪಲ್ ಬ್ಲಾಕಿಂಗ್ ಎನರ್ಜಿ ಇದೆ, ನಿಮ್ಮನ್ನು ಅವರು ಬ್ಲಾಕ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ವಿಷಯದಲ್ಲಿ ಮನಸ್ಥಿತಿ ಏನು ಅಂತ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ನಲ್ಲಿ ಇದ್ದಾರೆ ಕರೆಂಟ್ಲಿ. ನಿಮ್ಮ ವಿಚಾರದಲ್ಲಿ ಯಾವ ರೀತಿ ಅವರು ಆ್ಯಕ್ಷನ್ಸ್ ತೊಗೋಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಏಸ್ ಆಫ್ ವ್ಯಾಂಡ್ಸ್ ಹಾಗೆ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ವ್ಯಾನ್ಸ್ ಕಾರ್ಡ್ ಇಲ್ಲಿರೋದ್ರಿಂದ ಫೀಲಿಂಗ್ಸ್ ಇದೆಯಾ ಅಂತಂದರೆ ನಿಮ್ಮ ಮೇಲೆ ಅವ್ರಿಗೂ ಸಹ ಫೀಲಿಂಗ್ಸ್ ಇದೆ. ಆ್ಯಂಡ್ ಬಿಫೋರ್ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಹಾಕೋ ಮುಂಚೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾಯಿದ್ರು. ಆ್ಯಂಡ್ ನಿಮಗೆ ಎಲ್ಲ ರೀತಿ ಸಪೋರ್ಟಿವ್ ಆಗಿ ಇರ್ತಾಯಿದ್ರು. ಬಟ್ ಆಫ್ಟರ್ ಫ್ಯೂ ಮಂತ್ಸ್ ಇಲ್ಲಿ
ನಿಮ್ಮಿಬ್ಬರ ಮಧ್ಯೆ ಒಂದು ಬೌಂಡ್ರೀಸ್ ಅಥವಾ ಬ್ಲಾಕಿಂಗ್ ಎನರ್ಜಿ ಇದೆ ಇಲ್ಲಿ. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿರ್ಬೋದು. ಇಲ್ಲಿ ಡಾಮಿನೇಟಿಂಗ್ ಎನರ್ಜಿ ಇದೆ, ಸ್ವಲ್ಪ ಈಗೋಯಿಸ್ಟಿಕ್ ಬಿಹೇವಿಯರ್ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಇವ್ರದ್ದು ಒಂದು ಬೋಲ್ಡ್ ಎನರ್ಜಿ, ಹಾಗೆ ದೇ ಆರ್ ಆ್ಯಂಬಿಷಿಯಸ್. ಅವರ ಜೀವನದಲ್ಲಿ ತುಂಬ ಆ್ಯಂಬಿಷನ್ಸ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಅವ್ರ ಗ್ರೋತ್ ಕಡೆಗೆ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಇದೆ. ಡೆಫಿನೆಟ್ಲಿ ಇಲ್ಲಿ ನೀವು ಯಾವುದೋ ಒಂದು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಹುಡುಗ ವಿಡಿಯೋ ನೋಡ್ತಾ ಇದ್ದರೆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವಿಲ್ಲಿ. ಅದು ಒಂದು ಫೀಮೇಲ್ ಎನರ್ಜಿ, ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಇವರು. ಆ್ಯಂಡ್ ದೇ ಆರ್ ಮೇನ್ಲಿ ಫೋಕಸ್ಡ್ ಆನ್ ದೇರ್ ಸೆಲ್ಫ್ ಗ್ರೋತ್. ಅವರ ಸೆಲ್ಫ್ ಗ್ರೋತ್ ಹೇಗಿರಬೇಕು ಅದ್ರ ಕಡೆ ತುಂಬ ಫೋಕಸ್ಡ್ ಆಗಿ ಇದ್ದಾರೆ. ಹಾಗೆ ದ ಚಾರಿಯಟ್ ಕಾರ್ಡ್ ಇಲ್ಲಿ ಬರ್ತಾ ಇದೆ. ಇವರ ಜೀವನದಲ್ಲಿ ಬಿಫೋರ್ ಸಮ್ ಆಕ್ಸಿಡೆಂಟ್ಸ್ ಅಥವಾ ಪಾಸ್ಟ್ ಟ್ರಾಮಾಸ್ ಇದೆ ಅಂತಲೂ ಬರ್ತಾ ಇದೆ. 7 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಇಲ್ಲಿ ಕೆಲವೊಬ್ಬರಿಗೆ ತುಂಬ ಆಪ್ಷನ್ಸ್ ಇದೆ ನನಗೆ ಅಂತಲೂ ಥಿಂಕ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದೆ ಈಗೋಯಿಸ್ಟಿಕ್ ಬಿಹೇವಿಯರ್ ಅಂತ. ಸೊ ಡೆಫಿನೆಟ್ಲಿ ಇಲ್ಲಿ ಅವರು ನನಗೆ ಇನ್ನೂ ಆಪ್ಷನ್ಸ್ ಇದೆ ಅಂತ ಥಿಂಕ್ ಮಾಡ್ತಾರೆ. ಆ್ಯಂಡ್ ಮೇಜರಾಗಿ ನೀವು ಇವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ ಇನ್ನೂ ಸಹ ನೀವು ಇವ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ, ಇನ್ನೂ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಇವ್ರ ಬಗ್ಗೆ ನಿಮಗೆ ಅಷ್ಟಾಗಿ ಗೊತ್ತಿಲ್ಲ, ನಿಮ್ಮ ಹತ್ತಿರ ತುಂಬ ವಿಷಯನ ಮುಚ್ಚಿಟ್ಟಿರ್ಬೋದು ಇವರು. ನೀವು ಯಾವುದೇ ರೀತಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿಲ್ಲ, ಅದು ಒಂದು ನಿಮಗೆ ಡ್ರಾಬ್ಯಾಕ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ಬಗ್ಗೆ ನೀವು ಏನು ತಿಳ್ಕೊಳ್ದೇ ಇಲ್ಲಿ ಇಷ್ಟಪಡ್ತಾ ಇದ್ದೀರಾ. ಹಾಗೆ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇದೆ. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಮ್ಯಾರಿಡ್ ಇರೋರು ಇದ್ದರೆ ಮ್ಯಾರೇಜ್ ಲೈಫ್ ನಿಮ್ಮದು ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ಇಲ್ಲಿ ಅಂತಂದರೆ ನೋ ಅಂತ ಹೇಳ್ತೀನಿ. ಇದು ಎಷ್ಟೇ ನೀವು ಟ್ರೈ ಮಾಡಿದ್ರೂ ನಿಮಗೆ ಸಿಗೋದಿಲ್ಲ, ನೋ ಅಂತ ಬರ್ತಾಯಿದೆ. ನೋ ಕಾರ್ಡ್ ಬರ್ತಾಯಿದೆ ಇಲ್ಲಿ. ಯಾಕೆಂದರೆ 7 ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್ ಹಾಗೆ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಅವರು ಸಹ ಇಲ್ಲಿ ಕರೆಂಟ್ಲಿ ಯಾವುದೇ ಕಮಿಟ್ಮೆಂಟ್ಸ್ ಆರ್ ರಿಲೇಷನ್ಶಿಪ್ಸ್ಗೆ ರೆಡಿ ಇಲ್ಲ ಅಂತ ಹೇಳ್ತೀನಿ. ಇಲ್ಲಿ ಬ್ರೇಕಪ್ ಆಗಿದ್ರೂ ನಿಮ್ಮ ಲೈಫ್ಗೆ ಅವರು ವಾಪಸ್ ಬರ್ತಾರಾ ಅಂದರೆ ದೆರ್ ಈಸ್ ವೆರಿ ಲೆಸ್ ಚಾನ್ಸ್. ಏಸ್ ಆಫ್ ವ್ಯಾಂಡ್ಸ್ ಹಾಗೆ ಪೇಜ್ ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ಇಲ್ಲಿ ಒಂದು 10% ನೀವು ಹೋಪ್ಸ್ ಇಟ್ಕೋಬೋದು. ಬಟ್ ಅದರ್ವೈಸ್ ಇಲ್ಲಿ ನೋ ಅಂತ ಹೇಳ್ತೀನಿ. ನೋ ಚಾನ್ಸ್, ತುಂಬ ಕಡಿಮೆ ಇದೆ ಇಲ್ಲಿ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದು ಅಥವಾ ನಿಮ್ಮ ಲೈಫಿಗೆ ಅವರು ವಾಪಸ್ ಬರೋದು ಅಥವಾ ನಿಮ್ಮ ಪ್ರೀತಿಯನ್ನು ಅವ್ರು ಅಕ್ಸೆಪ್ಟ್ ಮಾಡೋದು ತುಂಬ ಲೆಸ್ ಚಾನ್ಸ್ ಇದೆ. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಬರ್ತದೆ. ಸೊ ಇದು ಹೇಗಾಗ್ಬಿಡುತ್ತೆ, ನಿಮ್ಮ ಮ್ಯಾರೇಜ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ. ಡಿಸ್ಕಷನ್ ನೀವು ಮಾಡೋಕ್ಕೆ ಹೋದ್ರೂ ಅದು ಮತ್ತೆ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಆಗಿ ಜಗಳ ಆಗಿಯೇ ಅದು ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ಥಿಂಕ್ ಮಾಡಿ ಈ ಪರ್ಸನ್ ನಿಮಗೆ ಸರಿನಾ ಇಲ್ವಾ ಅಂತ. ಆ್ಯಂಡ್ ಆಲ್ಸೋ ಕೆಲವೊಬ್ಬರ ಲೈಫಲ್ಲಿ ಆಲ್ರೆಡಿ ಈ ಪರ್ಸನಿಂದ ಚೀಟಿಂಗ್ ಆಗಿರ್ಬೋದು. ನಿಮಗೆ ಅವರ ಡ್ಯುಯಲ್ ಫೇಸಸ್ ಅಥವಾ ಅವ್ರು ಏನು ಎಲ್ಲ ನಿಮ್ಮಿಂದ ಮುಚ್ಚಿಟ್ಟಿದ್ರು ಅದೆಲ್ಲನೂ ನಿಮಗೆ ಕರೆಂಟ್ಲಿ ಗೊತ್ತಾಗಿಯೂ ಸಹ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತಲೂ ಬರ್ತಾಯಿದೆ. ಆ್ಯಂಡ್ ಅಟ್ ಲಾಸ್ಟ್ ಅವರು ನಿಮ್ಮ ಪರವಾಗಿ ಅವ್ರು ಆ್ಯಕ್ಷನ್ ತೊಗೋತಾರ ಅಂತ ಅಂದರೆ ನಿಮ್ಮ ಕಡೆ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ. ಬಿಕಾಸ್ ಅವರು ಸೆಲ್ಫ್ ಸೆಂಟರ್ಡ್ ಪರ್ಸನ್ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ. ಆ್ಯಂಡ್ ಅವ್ರ ಲೈಫಲ್ಲಿ ಏನು ಮಾಡಬೇಕು ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಆ್ಯಂಡ್ ಇನ್ನೂ ಅವ್ರಿಗೆ ಲೈಫಲ್ಲಿ ತುಂಬ ಡ್ರೀಮ್ಸ್ ಇದೆ ಅಂತ ಹೇಳ್ತೀನಿ. ನಿಮ್ಮ ಪ್ರೀತಿಯನ್ನು ಇಲ್ಲಿ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಇದೆ. ಆ್ಯಂಡ್ ಬ್ರೇಕಪ್ ಆಗಿರೋರ್ಗು ಕರೆಂಟ್ಲಿ ಅವರು ಇದೇ ರೀಸನ್ ಕೊಟ್ಟಿರ್ಬೋದು. ಸೊ ಲೈಫಲ್ಲಿ ಬೇರೆ ಒಂದು ದಾರಿ ಇದೆ ನನಗೆ ಅಂತ ಹೇಳಿರ್ಬೋದು. ಅವರು ಆ ಕಡೆ ಫೋಕಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಬ್ರೇಕಪ್ ಆಗಿರೋರ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ ಅಂತ ಅಂದರೆ ನೋ ಅಂತ ಹೇಳ್ತೀನಿ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಕ್ರಿಸ್ಟಲ್ಸ್ ಯಾರೆಲ್ಲ ಯೂಸ್ ಮಾಡಬೇಕು ಅನ್ಕೋತಾ ಇದ್ದೀರಾ, ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತ ಇದ್ದೀರಾ, ಒಂದು ಕ್ರಿಸ್ಟಲನ್ನು ನೀವು ಬುಕ್ ಮಾಡ್ಕೋಬೋದು. ಅವೈಲಬಲ್ ಇದೆ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ಎನರ್ಜೈಸ್ಡ್ ಆಗಿ ನಿಮಗೆ ಸಿಗುವಂಥದ್ದು. ಆ್ಯಂಡ್ ಅದರ್ ಬ್ರೇಸ್ಲೆಟ್ಸ್ ಆರ್ ಟ್ಯಾರೋ ಕೋರ್ಸ್ ಪರ್ಸ್ನಲ್ ರೀಡಿಂಗ್ಗೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.